ಒಂದು ಗಮನ ಸೆಳೆಯುವ ಸೂಚನೆಯನ್ನ ಮಾಡಿದ್ದೆ ಅಧ್ಯಕ್ಷರೇ. ಪ್ರಾಣಿಗಳಿಗೆ ಒಂದು ಚಿತಾಗಾರ ಮಾಡಿಕೊಡ್ಬೇಕು ಮೈಸೂರಲ್ಲಿ ಅನ್ನುವಂಥ ಪ್ರಶ್ನೆ ಕೇಳಿದ್ದೆ ಅಧ್ಯಕ್ಷರೇ. ನನ್ನ ಉತ್ತರ ಕೊಡ್ಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಭೈರತಿ ಸುರೇಶ್ ಅವರ ಜಾಗದಲ್ಲಿ ಅವರು ಉತ್ತರ ಕೊಡ್ತಾ ಇಡೀ ದೇಶದಲ್ಲಿ ಎಲ್ಲೂ ಪ್ರಾಣಿಗಳಿಗೆ ಚಿತಾಗಾರ ಇಲ್ಲ, ಮೊದಲನೇ ಬಾರಿಗೆ ಇದು ಕೇಳ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಸದನ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷ. ಆದ್ರೆ ಬೆಂಗಳೂರಲ್ಲೇ ಇದೆ ಅನ್ನೋದು ಸಚಿವರಾಗಿ ಬೆಂಗಳೂರು ನಗರದಲ್ಲೇ ಒಂದು ಪ್ರಾಣಿಗಳಿಗೋಸ್ಕರ ಚಿತಾಗಾರ ನಾವು ಮಾಡಿದೀವಿ. ಓಕೆ, ಅದಿರುವಾಗ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಅಂತಂದ್ರೆ ಹೆಂಗ್ ಅರ್ಥ ಆಗುತ್ತೆ? ಓಕೆ, ನೀವು ಮಿಸ್ಲೀಡ್ ದ ಹೌಸ್. ಆಯ್ತು, ಈಗ ಪ್ರಶ್ನೆ ಮುಗಿಲ್ಲ. ಏನ್ ಗೊತ್ತಾ, ಒಂದ್ ನಿಮಿಷ ತಗೋತೀನಿ. ಹೀಗೆ ನಮ್ದು ಉತ್ತರಗಳು ಕೊಡೋದು. ಹಿಂದೆ ಒಂದ್ಸಲ ಹೇಳಿದೆ, ದೇವೇಗೌಡರಲ್ಲಿ ಪ್ರಧಾನಮಂತ್ರಿಗಳಾಗಿದ್ರು. ನಾನೊಂದು ಕ್ವಶನ್ ಕೇಳಿದೆ, ಬೆಂಗಳೂರಲ್ಲಿ ಎಷ್ಟು ವಿದ್ಯುತ್ ಚಿತಾಗಾರಗಳಿವೆ ಅಂತ. ಅವ್ರು 7 ಅಂತ ಹೇಳಿದ್ರು. ಯಾವ್ದು ಅಂತ ಕೇಳಿದ್ರೆ 4 ಬಿಟ್ರೆ ಗೊತ್ತಾಗ್ತಾ ಇಲ್ಲ, 3 ಇಲ್ಲ 4 ಇದ್ದಿದ್ದು 7 ಅಂತ ಕೊಟ್ಬಿಟ್ಟಿದ್ರು. ಆಗ ನಾನು ಹೇಳಿದೆ, ಈ ಸಮಸ್ಯೆ ಇಲ್ಲೇ ಬರೋದು, ಒಂದ್ಸಲ ವಿದ್ಯುತ್ ಚಿತಾಗಾರಗಳನ್ನ ರಿಪೇರಿಗೋಸ್ಕರ ಮುಚ್ಚಲಾಯಿತು. ರಿಪೇರಿಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಟ್ರು, ಕ್ರೆಮಟೋರಿಯಂ ಕ್ಲೋಸ್ಡ್ ಫಾರ್ ರಿಪೇರ್ಸ್, ಪಬ್ಲಿಕ್ ಆರ್ ರಿಕ್ವೆಸ್ಟೆಡ್ ಟು ಕೋಆಪರೇಟ್ ಅಂತ. ಅಂದ್ರೆ ಸಾಯ್ಬಾರ್ದಾ? ನನ್ಗೆ ಗೊತ್ತಿಲ್ಲ. 3 ತಿಂಗಳಾದ್ಮೇಲೆ ರಿಪೇರಿ ಆಯ್ತು, ಕ್ರೆಮಟೋರಿಯಂ ಓಪನ್, ಆಲ್ ಆರ್ ವೆಲ್ಕಮ್ ಅಂತ ಇತ್ತು. ಈ ತರ ಆಗ್ಬಿಡ್ತೇವೆ, ಹುಷಾರಾಗಿರ್ಬೇಕು. ಜಿಟಿ ದೇವೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಂತ 1748ನೇ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ್ದೇನೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಸರ್ಕಾರಕ್ಕೆ ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು